ಹಲೋ, ಯಾರಿದ್ರ ಮನೇಲಿ? ಹೇಳಿ, ಯಾರು ನೀವು? ಏನಾಗಬೇಕಿತ್ತು? ಮೇಡಮ್, ನಿಮಗೆ ನೋಟಿಸ್ ಎಲ್ಲ ಕಳಿಸಿದ್ದಾಯ್ತು. 3 ಸಲ ಅಲ್ಲ 4 ಸಲ ನೋಟಿಸ್ ಕಳಿಸಿದ್ವಿ. ನಿಮ್ಮ ಟೈಮ್ ಎಲ್ಲ ಇವತ್ತಿಗೆ ಓವರ್ ಆಯಿತು ನಿಮ್ಮ ಟೈಮು. ಇವತ್ತಿಗೆ ಮನೆನ ನೀವು ಖಾಲಿ ಮಾಡಬೇಕು. ನಿಮಗೆ ಬೇರೆ ಯಾವ ಆಪ್ಷನ್ ಇಲ್ಲ. ನೋಡಿ, ನಿಮ್ಮವೇನಾದ್ರು ಇಂಪಾರ್ಟೆಂಟ್ ಇದ್ರೆ ಎತ್ಕೊಂಡು ಹೋಗ್ತಾ ಇರಿ. ಇವತ್ತಿಂದ ಮನೆ ನಮ್ಮದು. ನಾವೆಲ್ಲ ಬ್ಯಾಂಕ್ ಕಡೆಯಿಂದ ಬಂದಿದ್ದೀವಿ. ಎಲ್ಲನೂ ನಾವೀಗ ಸೀಸ್ ಮಾಡ್ತಾ ಇದ್ದೀವಿ. ಬಾಗಿಲು ಎಲ್ಲನೂ ಕ್ಲೋಸ್ ಮಾಡ್ಕೊಂಡು ಸೀಸ್ ಮಾಡಿ ಹೋಗ್ತೀವಿ. ಅಯ್ಯೋ, ಏನ್ ಹೇಳ್ತಿದ್ದೀರಾ ಸರ್ ನೀವು? ನಾವು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾ? ಇಲ್ಲ ಸರ್, ಇಲ್ಲ ಸರ್, ಇಲ್ಲ. ನಾವಂತೂ ಖಾಲಿ ಖಾಲಿ ಮಾಡ್ಕೊಂಡು ಹೋಗಲ್ಲ ಸರ್ ನಾವು. ಇದೇನ್ ಸರ್ ಹಿಂಗೆ ಹೇಳ್ತಾ ಇದ್ದೀರಾ? ನೋಡಿ, ಏನು ಮಾಡೋಕ್ಕಾಗಲ್ಲ. ನಿಮಗೂ ಆಗ್ಲೇನೆ ಬಂದ್ಬಿಟ್ಟು ನಾನು ಸುಮಾರು ಸಲ ಹೇಳಿದ್ದೆ ಅಲ್ವಾ ನಾನು, ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂತ. ನೋಡಿ, ಮನೆ ಖಾಲಿ ಮಾಡಿ ಈಗ. ನಮ್ಮ ಟೀಮ್ ಅವ್ರು ಬರ್ತಾ ಇದ್ದಾರೆ. ಮನೆ ಎಲ್ಲ ಖಾಲಿ ಮಾಡಿ ಸೀಲ್ ಮಾಡ್ಬಿಟ್ಟು ಸೀಲ್ ಹೊತ್ಬಿಟ್ಟು ಹೋಗ್ತಾರೆ. ಓಕೆನಾ? ನೋಡಿ, ಇವತ್ತೇ ಲಾಸ್ಟು ಅಂತಾನೆ ಹೇಳ್ತಾವ್ರೆ. ನಿಮ್ಗಿನ್ನ ಒಂದು ದಿನ ಅಲ್ಲ, 1 ಗಂಟೆನೂ ಟೈಮ್ ಕೊಡಲ್ಲ. ನೋಡಿ, ಇಲ್ಲೇ ಕೂತಿರ್ತೀನಿ. ಪಟ 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 ಅಂತ ಹೇಳ್ಬಿಟ್ಟು ನಿಮ್ಮ ಲಗೇಜ್ ಎಲ್ಲ ಎತ್ಕೊಂಡು ಹೋಗ್ತಾ ಇರಿ. ಅಯ್ಯೋ, ಬಂಗಾರಮ್ಮನ ಮನೆ ಖಾಲಿ ಮಾಡಿಸ್ತಾವ್ರ. ಮತ್ತು ನನ್ನ ಪರಿಸ್ಥಿತಿ ನಾಯಿ ಬಾಳಾಗೋಯ್ತದಲ್ಲ, ನನ್ನ ಬಾಳು. ಏನಪ್ಪ ಮಾಡೋದು? ಸರ್ ಇದ್ದಕ್ಕಿದ್ದಂಗೆ ನೀವು ಮನೆ ಖಾಲಿ ಮಾಡಿ ಅಂತಂದ್ರೆ ಹೆಂಗೆ ಸರ್? ಯಪ್ಪ, ಆಗಲ್ಲ ಸರ್. ಇದ್ದಕ್ಕಿದ್ದಂಗೆ ನೀವು ಮನೆ ಖಾಲಿ ಮಾಡಕ್ಕೆ ಆಗಲ್ಲ ಸರ್. ಪ್ಲೀಸ್ ಸರ್, ನಮಗೊಂದು ತಿಂಗಳು ಅವಕಾಶ ಮಾಡಿಕೊಡಿ ಸರ್. ನೋ ವೇ, ಸಾಧ್ಯನೇ ಇಲ್ಲ. ನೋಡಿ, ಆಲ್ ಈಸ್ ಓವರ್. ಓಕೆ, ನೋಡಿ, ನೀವು ದಯವಿಟ್ಟು ಹೊರಗಡೆ ಹೋದ್ರೆ ನಾನು ಕೀ ಹಾಕೊಂಡು ಹೋಗ್ತೀನಿ. ಸೀಲ್ ಹೊತ್ಬಿಟ್ಟು ಹೋಗ್ಬೇಕು ನಾನು. ಓಕೆನಾ? ನಾವೆಲ್ಲ ಬರ್ತಾ ಇದ್ದಾರೆ ಕಾರಲ್ಲಿ. ನೋಡಿ, ನಿಮಗೆ ನಾನು ಅವರ್ ಟೈಮ್ ಕೊಡ್ತೀನಿ ಅಷ್ಟೇ. ಲಗೇಜ್ ಎತ್ಕೊಂಡು ಹೋದ್ರೆ ತುಂಬ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡ್ತೀನೋ ನನಗಂತೂ ಗೊತ್ತಿಲ್ಲ. ಹೋಗ್ತಾ ಇರಿ ಸುಮ್ಮನೆ. ಇಲ್ಲೇ ಕೂತಿರ್ತೀನಿ ನೀವು ಮನೆ ಖಾಲಿ ಮಾಡೋ ತನಕ. ಕೀ ಹಾಕೊಂಡು ಹೋಗ್ಬೇಕು. ಸರ್ ಪ್ಲೀಸ್ ಸರ್, ಈಗ ಇದ್ದಕ್ಕಿದ್ದಂಗೆ ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂದ್ರೆ ನಾವು ಹೋಗ್ಬಿಟ್ಟು ಎಲ್ಲಿ ಸರ್ ಇರೋದು? ಆಗಲ್ಲ ಸರ್. ನಮ್ಮ ಅಪ್ಪ ಸರ್ ಸಾಲ ಮಾಡಿರೋದು. ನಾವು ತಾನೇ ಏನು ಸರ್ ಮಾಡೋಕ್ಕಾಗುತ್ತೆ? ಪ್ಲೀಸ್ ಸರ್, ಆಗಲ್ಲ ಸರ್. ಅರ್ಥ ಮಾಡ್ಕೊಳ್ಳಿ ಸರ್. ಅರ್ಥ ಮಾಡ್ಕೊಳ್ಳೋಕೆ ಏನೂ ಇಲ್ಲ ಸರ್. 4 ಸಲ ನಾನು ಕಳಿಸಿದ್ದೀನಿ ನೋಟಿಸ್ನ. ಲಾಸ್ಟ್ ಸರ್, ಮತ್ತೆ ನಾನು ನಿಮ್ಮ ಹತ್ರ ಏನು ಕೇಳಕ್ಕೆ ರೆಡಿ ಇಲ್ಲ ನಾನು. ನೀವು ಒಳಗಡೆ ಇರ್ತೀರ ಅಂದ್ರೆ ನಾವು ಬೀಗ ಹಾಕೊಂಡು ಹೋಗ್ತೀವಿ ಸರ್. ಇಲ್ಲಾಂದ್ರೆ ಬೀದಿನಲ್ಲಿ ನಿಂತ್ಕೊಂಡು ಮರ್ಯಾದೆ ಕಳಿತೀವಿ. ನಿಮಗೆ ಮರ್ಯಾದೆ ಹೋಗೋದು ಮುಖ್ಯನಾ, ಇಲ್ಲಾಂದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗೋದು ಮುಖ್ಯನಾ? ಯೋಚನೆ ಮಾಡಿ. ಈಗ ಮತ್ತೆ ಎಲ್ಲ ಬಂದ್ಬಿಟ್ಟು ಪಾತ್ರೆ ಸಾಮಾನೆಲ್ಲ ಈಚೆ ಕಡೆ ಕೆಸಿದ್ರು ಅಂದರೆ ನಿಮ್ಮ ಮಾನ ಮರ್ಯಾದೆ ಎಲ್ಲನೂ 3 ಕಾಸು ಗರಾಜಾಗುತ್ತೆ. ಅದಕ್ಕಿನ್ನೂ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೆ ನೀವಷ್ಟು ನೀವೇನೇ ಲಗೇಜ್ ಎತ್ಕೊಂಡು ಈಚೆ ಕಡೆಗೆ ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಅಯ್ಯೋ ಸಾ, ಇದ್ದಕ್ಕಿದ್ದಂಗೆ ಊಟ ಬಟ್ಟೆಗೆ ನೀವು ಹೋಗ್ಬೇಕು ಅಂದ್ರೆ ಹೆಂಗ್ ಸಾ? ಒಂದು ಮನೆ ಹುಡ್ಕಿಲ್ಲ, ಮಠ ಹುಡ್ಕಿಲ್ಲ, ಏನು ಹುಡ್ಕಿಲ್ಲ ನಾವು ಸಾ. ಅತ್ತೆ, ಈಗ ನಾವೆಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾ ಅತ್ತೆ? ಅಯ್ಯೋ ಬೀಗ್ರೆ ಹೇಳಿ ಅಂದ್ರೆ ನಾವು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಇವತ್ತು. ಈಗಲೇ ಖಾಲಿ ಮಾಡುವಂತ ಬ್ಯಾಂಕ್ ಅವ್ರು ಬಂದು ಕೂತ್ಬಿಟ್ಟವ್ರೆ. ನನ್ನ ಗಂಡ ಹಾಳಾದವನು, ಅದು ಎಲ್ಲಿ ಹೋಗೋನು ಏನು ಕತೆನೋ ಗೊತ್ತಿಲ್ಲ. ಎಲ್ಲ ಹಾಳು ಮಾಡ್ಬಿಟ್ಟ. ನನ್ನ ಜೀವನನೇ ಸರ್ವನಾಶ ಮಾಡ್ಬಿಟ್ಟು ಹೊಂಟೋಗ್ಬಿಟ್ಟ. ಈಗ ಏನು ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ ನಂಗಂತೂ. ಈಗ ನಾವು ಮನೆ ಖಾಲಿ ಮಾಡ್ಕೊಂಡ್ರೆ ಎಲ್ಲಿಗೆ ತಾನೇ ಹೋಗೋಣ ನಾವು? ನೀವು ನೋಡ್ರಿ, ನಿಮ್ಮ ಮನೆ ಮುಂದೆ ಮಾರಾಕ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಈಗ ಮತ್ತೆ ನಮಗೆ ದಾರಿನೇ ಸಿಗ್ತಾ ಇಲ್ಲ. ಈಗ ಎಲ್ಲಿಗೆ ಹೋಗ್ಬೇಕು? ಬ್ಯಾಂಕ್ ಅವರು ಬಿಡ್ತಾ ಇಲ್ಲ. ಇವತ್ತು ಮನೆ ಖಾಲಿ ಮಾಡಲೇಬೇಕಂತೆ. ಲಗೇಜ್ ಎಲ್ಲ ತುಂಬ್ಕೊಳ್ರಿ ಅಂತ ಹೇಳ್ತಾವ್ರೆ. ನೋಡಿ ಮಿಸ್ಟರ್, ನೀವು ಎಜುಕೇಟೆಡ್ ಅಂತ ಅನಿಸುತ್ತೆ. ನಿಮಗೂ ಗೊತ್ತಿರಬೇಕಲ್ಲ ಬ್ಯಾಂಕ್ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ. ನೋಡಿ, ಈ ಮನೆ ಮೇಲೆ 30 ಲ್ಯಾಕ್ ಸಾಲ ಮಾಡಿದ್ದಾರೆ. ನೀವು 30 ಲ್ಯಾಕ್ ಏನಾದರೂ ನೀವು ಕೊಟ್ಟರೆ ಆದಷ್ಟು ಬೇಗ ನಿಮ್ಮ ಮನೆ ನಿಮಗೆ ಸಿಕ್ಬಿಡುತ್ತೆ. ಬಡ್ಡಿ ಸಮೇತ ಕ್ಲಿಯರ್ ಮಾಡಿ. ಓಕೆನಾ? ಅಲ್ಲಿ ತನಕ ನಾವು ಸೀಸ್ ಮಾಡಲೇಬೇಕಾಗುತ್ತೆ. ಓಕೆ? ನೋಡಿ, ಬೇರೆ ಆಪ್ಷನ್ ಇಲ್ಲ ನಿಮಗೆ. ನಾನು ನಿಮಗೆ ಒಬ್ಬ ಒಳ್ಳೆ ಫ್ರೆಂಡಾಗಿ ಹೇಳ್ತಾ ಇದ್ದೀನಿ. ಮತ್ತೆ ಕಿರ್ಚಾಡಿ ಅರ್ಚಾಡಿ ಮಾನ ಮರ್ಯಾದೆ ಎಲ್ಲನೂ ಹೋಗ್ಬಿಡುತ್ತೆ. ಈಚೆ ಕಡೆ ಎಲ್ಲನೂ ಜನ ಎಲ್ಲ ನೋಡ್ತಾರೆ. ಅದಕ್ಕೂ ಮುಂಚೆ ಲಗೇಜ್ ಎಲ್ಲ ನಿಮ್ಮ ಫ್ಯಾಮಿಲಿಗೆ ಪ್ಯಾಕ್ ಮಾಡ್ಕೊಳಕ್ಕೆ ಹೇಳಿ. ಇವತ್ತು ನೀವು ಏನು ಬೇಡ್ಕೊಂಡ್ರು, ಎಷ್ಟೇ ಬೇಡ್ಕೊಂಡ್ರು ನಾವು ಎಸ್ ಅನ್ನೋಕ್ಕೆ ರೆಡಿನೇ ಇಲ್ಲ. ಓಕೆನಾ? ನೀವು ಇಲ್ಲೆಲ್ಲ ಸ್ಟೇ ಮಾಡೋಕೆ ಆಗೋದೇ ಇಲ್ಲ ನಿಮಗೆ. ಅಯ್ಯೋ ಭಗವಂತ, ಇನ್ನು ನಮ್ಮ ಅಮ್ಮನೂ ಸೇರಿಸಲ್ಲ, ನಮ್ಮ ಅಕ್ಕನೂ ಸೇರಿಸಲ್ಲ. ಇವರೇ ಬೀದಿಗೆ ಬಿದ್ದವ್ರೆ. ಮತ್ತೆ ನಾನು ಮಾಡಲಿ? ಲಗೇಜ್ ಎತ್ಕೊಂಡಿಗೆ ಹೋಗ್ಲೇಬೇಕು ನಾನು. ಏನೂ ಬೇರೆ ದಾರಿನೇ ಇಲ್ಲ. ಇವ್ರಿಗೆ ಇಲ್ಲ ಅಂದಮೇಲೆ ನಮಗಿನೆಲ್ಲ ಐತೆ ದಾರಿ. ಅಯ್ಯೋ ದೇವ್ರೆ, ಈ ಗತಿ ಬೇಕಿತ್ತ ನನಗೆ. ಅಮ್ಮ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿಬಿಡು. ಬಟ್ಟೆ ಗಿಟ್ಟೆ ಎಲ್ಲ ನಾನು 30 ಲಕ್ಷ ಕೊಡ್ಬೇಕಂತೆ. ಜೊತೆಗೆ ಬಡ್ಡಿ ಎಲ್ಲ ಸೇರಿ ಎಷ್ಟಾಗ್ತದೋ ನಮಗೂ ಗೊತ್ತಿಲ್ಲ. ಬಡ್ಡಿ ಎಲ್ಲ ಸೇರಿ ಸುಮಾರು ಜಾಸ್ತಿನೇ ಆಗ್ಬೋದೇನೋ. ಅಮ್ಮ, ಲಗೇಜ್ ಎಲ್ಲ ಪ್ಯಾಕ್ ಮಾಡುವ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಈಗ ಸದ್ಯಕ್ಕಿಲ್ಲ. ಒಡವೆ ಮಾರೋಕ್ಕೆ ಒಡವೆನೂ ಇಲ್ದಂಗೆ ಅಪ್ಪ ಎತ್ಕೊಂಡು ಹೋಗೈತೆ. ಮನೇಲಿ ಏನೂ ಇಲ್ಲ. ಈಗ ಸದ್ಯಕ್ಕೆ ನೀನು ಎಲ್ಲನೂ ಪ್ಯಾಕ್ ಮಾಡು. ಎಲ್ಲೋ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಏನೋ ಹೇಳಿದ್ರೆ ಆಯಿತು. ನೀನು ಪ್ಯಾಕ್ ಮಾಡ್ಕೊಂಡು ಬಾ ಈಚೆ ಕಡೆ ನೀನು. ಈಗ ಸದ್ಯಕ್ಕೆ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಾರೆ. ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಎಲ್ಲ ಹೋಗಿ ಪಟ ಅಂತ ಹೇಳ್ಬಿಟ್ಟು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬರೋಗ್ರಿ. ಅವಳು ನನ್ನ ತಂಗಿ ಮಲ್ಗೊಳ್ಳಲ್ಲ. ಹೋಗುತ್ತೆ ಎದ್ದೋಳ್ಸು ಅವಳು ಫಸ್ಟು. ಮಗ ಊರಾಗೆಲ್ಲ ಮಾನ ಮರೋದಿ ಹೋಗ್ಬಿಡ್ತದೆ ಕಣ. ಹೆಂಗನ ಮಾಡಿ ಬ್ಯಾರೆ ಏನಾರ ಮಾಡಬೇಕು ತಾನೇ ನೀನು. ಹಿಂಗೆ ಹೇಳ್ಬಿಟ್ರೆ ಹೆಂಗೆ ಹೇಳಿ ನೀನು? ಈಗ ಮನೆ ಖಾಲಿ ಮಾಡ್ಕೊಂಡು ಎಲ್ಲಿಗೆ ಹೋಗೋದು ಅಂತ ಹೇಳ್ಬಿಟ್ಟು, ನಮ್ಮ ತಾಗೆ ಏನು ಎಷ್ಟು ಕಾಸು ಐತಿ ಅಂತ ಹೇಳ್ಬಿಟ್ಟು, ಮನೆ ತೆಂಗಿನಕಾಯ್ದು ಕಾಸೆಲ್ಲನೂ ಅವ್ನು ಯಾವನವ್ನು ಕಿತ್ಕೊಬಿಟ್ಟ ಹೊಲ ಎಲ್ಲ ಹೋಯ್ತಲ್ಲ ಅವನೇ ನೀನು. ಈಗ ನಮಗೆ ಬೇರೆ ದಾರಿ ಇಲ್ಲ. ಈಗ ಸದ್ಯಕ್ಕೆ ಬೇರೆ ನಮಗೂ ದಾರಿ ಇಲ್ಲ. ನೀನು ಹೋಗಮ್ಮ, ನಾನು ಮಾತಾಡ್ತೀನಿ ಇವ್ರ ಹತ್ರ. ಹೋಗಿ ಎಲ್ಲ ಪಟ ಲಗೇಜ್ ಪ್ಯಾಕ್ ಮಾಡ್ಕೊ ಹೋಗಿ. ಸರ್, ಮನೆ ಹರಾಜಾಗಿರೋ ವಿಚಾರನ ದಯವಿಟ್ಟು ಹೊರಗಡೆ ಸ್ವಲ್ಪ ದಿನ ಹೇಳಕ್ಕೆ ಹೋಗ್ಬೇಡಿ ಸರ್. ನಾವು ಬಿಡಿಸ್ಕೊಳ್ಳೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀವಿ ಸರ್. ಒಡವೆ ಸ್ವಲ್ಪ ಏನಾದರೂ ಇದೆ ಮಾರ್ಬಿಟ್ಟು ಏನಾರ ಮಾಡಿ ನಾವು ಹೆಂಗೋ ಕಷ್ಟಪಟ್ಟು ಬಿಡಿಸ್ಕೊತೀವಿ ಸರ್ ಮನೇನ. ದಯವಿಟ್ಟು ಸರ್ ಜೋರಾಗೆಲ್ಲ ಹೇಳಿ ಮಾಡಿ ನಮ್ಮ ಮಾನ ಮರ್ಯಾದೆ ಕಳಿಬೇಡಿ ಸರ್. ನಾವು ತುಂಬಾ ಮರ್ಯಾದಸ್ಥರು ಕುಟುಂಬ ಸರ್. ನಾವು ತುಂಬಾ ಮರ್ಯಾದೆಗೆ ಬೆಲೆ ಕೊಡ್ತೀವಿ ಸರ್. ಈಗೇನಾದರೂ ನಾವು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅಂದರೆ, ಖಾಲಿ ಮಾಡಿಸಿದ್ರು ಸಾಲ ಮಾಡಿ ಅಂತ ಗೊತ್ತಾದರೆ ಊರಾಗ 4 ಪೈಸದ ಬೆಲೆ ಇರೋಕ್ಕಿಲ್ಲ ಸರ್ ನಮಗೆ. ಅಯ್ಯೋ ಮಗನೇ, ನಮಗೆ ಬೇಕಿತ್ತೆಲ್ಲ ಈ ರಮನೆನೂ ಮಾರಾಕ್ಬಿಟ್ಟು ಬಂದ್ಬಿಟ್ನಲ್ಲ ನಾನು. ಒಳ್ಳೆ ತಲೆನೋವಾಗೋಯ್ತು. ನಾವು ಯಾಕನ ಮಾರಾಕ್ಬಿಟ್ಟು ಬಂದ್ವು? ನಡಿ ಸರ್ನ ನೋಡಿ. ಓಕೆ ಬಿಡಿ, ಯಾರಿಗೂ ಹೇಳಲ್ಲ. ನೋಡಿ, ಜಾಸ್ತಿ ಟೈಮ್ ಇಲ್ಲ. ಹೇಳಿದ್ನೆಲ್ಲ 1 ಅವರ್ ಟೈಮಲ್ಲಿ ನೀವು ಈ ಸೋಫಾ ಗಿಫೆಲ್ಲ ಎತ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಹರಾಜಿಗೆ ಬಂದರೆ ಬೇಕಾದ್ರೆ ನೋಡೋಣ. ಈಗ ಸದ್ಯಕ್ಕೆ ನಿಮ್ಮ ಬಟ್ಟೆ ಗಿಟ್ಟೆ ಏನಾದರೂ ಇದ್ದರೆ ಪ್ಯಾಕ್ ಮಾಡ್ಕೊಂಡು ಹೋಗಿ ಅಷ್ಟೇ.
ನಿಮ್ಗೆ ಇನ್ನೂ ಇಂಪಾರ್ಟೆಂಟ್ ಏನಾದ್ರು ಐಟಮ್ಸ್ ಅವು ಇವು ಏನಾರು ಬೇಕಾದರೆ ಅದನ್ನು ಎತ್ಕೊಳ್ಳಿ. ಬಿಟ್ಟರೆ ಇನ್ನು ಬೇರೆ ಏನು ಎತ್ಕೊಂಡು ಹೋಗೋ ಅವಶ್ಯಕತೆ ಏನಿಲ್ಲ. ಬಿಡಿಸ್ಕೋಬೋದು ನೀವು ಆರಾಮಾಗಿ 30 ಲಕ್ಷ ಕೊಟ್ಟು, ಆಮೇಲೆ ಬಡ್ಡಿ ಎಷ್ಟಾಗಿರುತ್ತೋ ಅಷ್ಟು ಕಟ್ಟಿ 30 ಲಕ್ಷಕ್ಕೆ ನೀವು ಆರಾಮ್ಸೆ ಬಿಡಿಸ್ಕೊಳ್ಳಿ. ಏನು ತೊಂದರೆ ಇಲ್ಲ, ಬ್ಯಾಂಕಲ್ಲಿ ನಾನು ಮಾತಾಡ್ತೀನಿ. ಓಕೆನಾ? ಆಯಿತು ಸರ್, ಆಯಿತು. ಅಮ್ಮ ಈಗ ಎಲ್ಲಿಗೆ ಹೋಗೋದು? ನೋಡಿ, ಎಲ್ಲ ಪ್ಯಾಕ್ ಮಾಡ್ಕೊಂಡ್ರಾ? ಇನ್ನೂ ಏನಾರು ಅಮ್ಮ ಇಂಪಾರ್ಟೆಂಟ್ ಏನಾದರೂ ಇದ್ರೆ ಸ್ವಲ್ಪ ತಗೋ. ಈಗ ಸದ್ಯಕ್ಕೆ ಏನು ಸೋಫಾ ಗಿಫಾ ಎಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ. ಊರು ಜನಗಳಿಗೆಲ್ಲ ಗೊತ್ತಾಗ್ತೈತೆ, ಮತ್ತು ನಾವು ಸೋಫಾ ಎತ್ಕೊಂಡು ಅದು ಎತ್ಕೊಂಡು ಇದು ಎತ್ಕೊಂಡು ಹೋದ್ರೆ ಸುಮ್ಮನೆ ಚೆನ್ನಾಗಿರಲ್ಲ. ನೋಡಿ, ನಿಮ್ಮವು ನನ್ನವು ಹಂಗೆ ಬಟ್ಟೆ ಗಿಟ್ಟೆ ಏನಾದಿದ್ರೆ ಸ್ವಲ್ಪ ಎತ್ಕೊಂಡು ಹಾಕಬಿಡಿ. ಈಗ ಸದ್ಯಕ್ಕೆ ನಾವು ಹೊರಡಬೇಕು. ಯಾರು ಈಚೆ ಕಡೆ ಏನು ಬಾಯಿ ಬಿಡಕ್ಕೆ ಹೋಗ್ಬೇಡಿ. ಇವ್ರು ಬೀಗ ಹಾಕೊಂಡು ಹೋದ್ರೂ ನಾವೇ ಇವ್ರಿಗೆ ಬೀಗನ ಕೊಟ್ಟು ಕಳಿಸ್ತೀನಿ ಅಂತ ಇವ್ರ ಹತ್ರ ಮಾತಾಡಿದ್ದೀನಿ. ಇವರು ಯಾರಿಗೂ ಹೇಳ್ಕೊಳ್ಳಲ್ವಂತೆ, ನೀವು ಯಾರಿಗೂ ಹೇಳ್ಕೊಬೇಡಿ. ಒಂದು 30 ದಿನ ಟೈಮ್ ಕೇಳಿದ್ದೀನಿ. 30 ದಿನದೊಳಗಡೆ 30 ಲಕ್ಷ ಹೊಂದಿಸ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಮ್ಮ, ಯಾವ್ದಾರ ನಿಂದು ಯಾವ್ದಾರ ಒಡವೆ ಇದ್ರೋ ಏನಾರ ಇದ್ರೆ ಹೆಂಗನ ಮಾಡ್ಬಿಟ್ಟು ಮಾರ್ಬಿಟ್ಟು ಹೆಂಗೋ ನಾವು ಜೀವನ ಮಾಡ್ಕೊಳ್ಳೋಣ, ಸರಿನಾ? ಈಗ ಸದ್ಯಕ್ಕೆ ಯಾರಿಗೂ ಈ ವಿಚಾರ ಹೇಳೋದು ಬೇಡ. ಬಂಗಾರಮ್ಮರೆ, ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ನನ್ನ ಪರಿಸ್ಥಿತಿ ಹೇಳಿ, ನೀವೆಲ್ಲ ಎಲ್ಗೋಯ್ತಿರೋ ನಾನು ಅಲ್ಲಿಗೆ ಬರ್ತೀನಿ. ನನಗೂ ತಲೆ ಕೆಟ್ಟೋಗ್ಬಿಟ್ಟೈತಿ. ಈಗ ಎಲ್ಲಿಗೆ ಹೋಗ್ಬೇಕು ಅಂತ ನನಗೂ ದಿಕ್ಕೇ ತೋಚ್ತಾ ಇಲ್ಲ. ಈಗ ನಾವು ಎಲ್ಲಿಗೆ ಅಂತ ಹೋಗೋದು? ನೋಡಮ್ಮ, ನಾವೇ ಎಲ್ಗೋಯ್ತೀವೋ ನಮಗೆ ಗೊತ್ತಿಲ್ಲ. ನಮ್ಮದೇ ಜೀವನ ಕಷ್ಟ ಹೋಗ್ಬಿಟ್ಟೈತೆ. ದಯವಿಟ್ಟು ನೀನೇ ನಮ್ಮ ಜೊತೆ ಬರಬೇಡ. ನಿಮ್ಮದು ನೀನು ನೋಡ್ಕೊಂಡು ನೀನು ಎಲ್ಲಾದ್ರೂ ಹೋಗ್ಕೊಳ್ಳಮ್ಮ. ದಯವಿಟ್ಟು ನಮ್ಮ ಮನೆಗೆ ನೀನು ಇರಕ್ಕೆ ಹೋಗ್ಬೇಡ. ನಾವೇ ನಮ್ಮ ಪರಿಸ್ಥಿತಿ ತುಂಬ ಕೆಟ್ಟ ಪರಿಸ್ಥಿತಿನಾಗಿದ್ದೀವಿ. ನೀನು ದಯವಿಟ್ಟು ನೀನು ಬ್ಯಾಗ್ ಎತ್ಕೊಂಡು ನೀನು ಹೋಗೋದೇ ನಿನ್ನ ವಾಸಿ. ಹೌದು, ನೀನು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ. ಈಗ ನಮ್ಮ ಜೊತೆ ಇದ್ದು ಏನು ಪ್ರಯೋಜನ ಇಲ್ಲ. ನಾವೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮಿ, ನೀನು ಅಷ್ಟೇ. ನೀನು ಹೋಗಿ ನಿಮ್ಮ ಅಮ್ಮವ್ರ ಮನೆಗೆ ಯಾರಿಗಾನ ಹೋಗು. ಈಗ ನಾವು ತುಂಬ ಕಷ್ಟದ ಪರಿಸ್ಥಿತಿನಾಗಿದ್ದೀವಿ. ನಾವು 5 ಜನ ಜೊತೆ ನೀನು ಒಬ್ಳು ಬಂದರೆ ನಮಗೆ ಕಷ್ಟ ಆಯ್ತದೆ. ನಮಗೆ ತಿನ್ನಕ್ಕೆ ಊಟ ಆಯ್ತೋ ಇಲ್ವೋ ಗೊತ್ತಿಲ್ಲ. ನಮ್ಮ ಅಪ್ಪ ಎಲ್ಲ ಮೋಸ ಮಾಡಿಬಿಟ್ಟು ನಮ್ಮನ್ನು ಬೀದಿಗೆ ತಳ್ಬಿಟ್ಟು ಹೊರಟೋಗ್ಬಿಟ್ಟ. ಈಗ ನಾವು ಬೀದಿಗೆ ಬಿದ್ದಿದ್ದೀವಿ. ಈಗ ನಮ್ಮ ಅಪ್ಪನ ಹುಡುಕ್ಬೇಕು, ಇಲ್ಲಾಂದರೆ ಇನ್ನೂ ಏನೇನು ಮಾಡಬೇಕು ನಮಗೂ ಇನ್ನೂ ಗೊತ್ತಿಲ್ಲ. ಅದಕ್ಕೆ ನೀನು ನಿಮ್ಮ ಮನೆಗೆ ಹೋಗೋದೇ ನಿನ್ನ ವಾಸಿ. ನಮ್ಮ ಜೊತೆ ಎಲ್ಲ ಇರೋಕ್ಕಾಗಲ್ಲ ನಿನಗೆ. ಅಲ್ಲ, ನೀವು ಬೇರೆ ಯಾವ್ದನ್ನ ಮನೆ ಮಾಡ್ತೀರಾ? ನೋಡಮ್ಮ, ದಯವಿಟ್ಟು ಹೇಳ್ತಾ ಇದ್ದೀನಲ್ಲ, ನೀನು ಪಾಡು ನೀನು ಲಗೇಜ್ ಎತ್ಕೊಂಡು ಹೊಂಟೋಗು. ದಯವಿಟ್ಟು ಹೇಳ್ತಾ ಇದ್ದೀನಿ, ಹೊಂಟೋಗ್ಬಿಡು. ಇಲ್ಲಿ ನಿಂತ್ಕೊಬೇಡ ನೀನು. ನಮಗೆ ಟೆನ್ಷನ್ ಆಗ್ಬಿಟ್ಟೈತೆ. ನಮಗೆ ಹೊಲ ಹೋಯ್ತು, ಮನೆ ಹೋಯ್ತು, ನಮ್ಮ ಟೆನ್ಷನ್ ನಮಗೆ, ನಮ್ಮ ಬಾಧೆ ನಮಗೆ. ನೀನು ಮತ್ತೆ ಹಿಂಗೆಲ್ಲ ಕುತ್ಕೊಂಡು ಹಿಂಗೆಲ್ಲ ಮಾತಾಡೋಕ್ಕೆ ಏನೇ ಹೋಗ್ಬೇಡ. ದಯವಿಟ್ಟು ಹೊರಟೋಗ್ಬಿಡು. ಈಗ ಯಾರ ಮನೆಗೆ ಹೋಗ್ಲಿ? ನಮ್ಮ ಅಮ್ಮ ಅಂತೂ ಗ್ಯಾರಂಟಿ ಬಿಟ್ಕೊಳ್ಳಲ್ಲ. ನಮ್ಮ ಅಕ್ಕ ಅಂತೂ ಮೊದಲೇ ಬಿಟ್ಕೊಳ್ಳಲ್ಲ. ಇಬ್ಬರು ಬಿಟ್ಕೊಳ್ಳೋಕ್ಕಿಲ್ಲ. ಈಗ ನನ್ನ ಗಂಡನ ಮನೆಗೆ ಹೋಗ್ಲಾ ಬೇಡವಾ? ಹೋಗ್ಲಾ? ಅಯ್ಯೋ ದೇವ್ರೆ, ಏನು ಮಾಡೋಣಪ್ಪ ಇವಾಗ? ಯಾರ ಮನೆಗೆ ಅಂತ ಹೋಗಲಿ? ನನ್ನ ಗಂಡನ ಮನೆಗೆ ಹೋದರೆ ಬಿಟ್ಕೋತಾರ ಅವರು. ಬಿಟ್ಕೊಳ್ಳೋದೇನೋ ಬಿಟ್ಕೋಬೋದೇನೋ, ಆದರೆ ಎಂಥ ಕೆಲಸ ಮಾಡ್ಕೊಬಿಟ್ಟೆ ನಾನು. ಬಿಲ್ಡಪ್ ಕೊಡೋದಕ್ಕಿಂತ ಮುಂಚೆ ನಾನು ಯೋಚನೆ ಮಾಡಬೇಕಿತ್ತು. ನನ್ನ ಗಂಡನ ಮುಂದೆ ಹೆವಿ ಬಿಲ್ಡಪ್ ಕೊಟ್ಬಿಟ್ಟೆ. ಇವಾಗ ನನ್ನ ಗಂಡ ನಾನು ಸುಮ್ಮನೆ ಬಿಡ್ತಾನ? ಏನಾರ ತಗೊಂಡು ಕೆಳಗಿರ ತಗೊಂಡು ಬಾರಿಸ್ತಾನೆ ಅಷ್ಟೇ. ಮನೆಗೆ ಹೋದರೆ ನೋಡೋಣ, ಏನೋ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಇವಾಗ. ಇನ್ನು ಇವ್ರ ಮನೆಯಿಂದ ಹೊಂಟ ಮೇಲೆ ನೀನು ಯಾರು ದಿಕ್ಕು ಹೇಳು? ಓಕೆ, ಎಲ್ಲ ಹೊರಡಿ. ನಾನು ಕೀ ಹಾಕೊಂಡು ನಾನು ಹೊರಡ್ತೀನಿ. ದಯವಿಟ್ಟು ಎಲ್ಲರೂ ಲಗೇಜ್ ಎತ್ಕೊಂಡು ಹೊರಡಿ ನೀವು. ನಾನು ಬ್ಯಾಂಕಿಗೆ ಆದಷ್ಟು ಬೇಗ ಇನ್ಫಾರ್ಮೇಷನ್ ಕೊಟ್ಟೆಲ್ಲ ಒಪ್ಪಿಸ್ಬೇಕು. ನೀವು ಹೇಳಿದ್ದೀರಾ ಅಂತ ನಮ್ಮ ವರ್ಕರ್ಸ್ನೆಲ್ಲ ಬರ್ತಿರೋನೆಲ್ಲ ಅಲ್ಲಿ ಸ್ಟಾಪ್ ಮಾಡಿಸಿದ್ದೀನಿ, ಕಾರಲ್ಲಿದ್ದಾರೆ. ಇಲ್ಲಿ ತನಕ ಯಾಕೆ ನೀವು ಬೇಜಾರು ಮಾಡ್ಕೋತೀರಾ ಅಂತ ಸೀಲೆಲ್ಲ ಹೊಡೆದು ಹೋಗ್ಬೇಕಾಗುತ್ತೆ. ನಿಮಗೋಸ್ಕರ ಅದನ್ನೂ ಮಾಡಲ್ಲ, ಎಲ್ಲ ಬಿಟ್ಟಿರ್ತೀನಿ. ಓಕೆನಾ? ನೀವು ಹೋಗಿ. ಸರಿ, ಬನ್ನಿ, ಎಲ್ಲರೂ ಬನ್ನಿ ಹೋಗೋಣ. ಲಗೇಜ್ ಎತ್ಕೊಂಡ್ರಲ್ಲ, ಇನ್ನೇನು ಮರ್ತಿಲ್ಲ ತಾನೇ? ಎತ್ ಬನ್ನಿ ಹೋಗೋಣ. ನಡಿ ಹೋಗೋಣ.